ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ನಾವು ತುಂಬ ಒಂದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಥರದ ಒಂದು ಟೆಕ್ನಿಕ್ಸ್ಗಳನ್ನು ಕೊಡ್ತಾ ಬಂದಿದ್ದೀವಿ. ಸಾಕಷ್ಟು ಟೆಕ್ನಿಕ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ವಿಡಿಯೋ ಸಿಕ್ಕಾಗ ಫಸ್ಟು ವಿಡಿಯೋದಲ್ಲಿ ನಾವು ಏನು ಹೇಳಿದ್ದೀವಿ ನೋಡ್ಕೊಳ್ಳಿ. ಹಾಗೆ ಒಂದು ಡೈರಿ, ಬುಕ್ಕು, ಜರ್ನಲ್ ಏನು ಬೇಕಾದರೂ ತಗೊಳ್ಳಿ. ನಾನು 1 ಇಯರ್ ಇಂದನೂ ಇದನ್ನ ಸಾಕಷ್ಟು ಹೇಳ್ತಾ ಬರ್ತಾ ಇದ್ದೀನಿ. ಒಂದು ಬುಕ್ಕನ್ನು ಇಟ್ಬಿಡಿ, ನಿಮಗೆ ಗೊತ್ತಾಗುತ್ತೆ ನೀವು ಬರ್ದಿರೋ ಅಂತ ಎಷ್ಟೆಷ್ಟು ವಿಶಸ್ಸು ಯಾವ ರೀತಿ ಫುಲ್ಫಿಲ್ ಮಾಡ್ಕೊಂಡಿದ್ದೀರಿ, ಏನೇನೆಲ್ಲ ನಿಮಗೆ ದಕ್ಕಿದೆ, ಪಡ್ಕೊಂಡಿದ್ದೀರಿ, ಬಯಸಿದ್ದೆಲ್ಲ ನಿಮಗೆ ಎಲ್ಲೆಲ್ಲಿ ಸಿಕ್ಕಿದೆ ಅನ್ನೋವಂಥದ್ದು ತುಂಬ ಖುಷಿ ಆಗುತ್ತೆ ಅಲ್ವಾ. ಆಮೇಲೆ ಯಾವ್ದ್ಯಾವ್ದೆಲ್ಲ ಯೂನಿವರ್ಸಲ್ಲಿ ಹೈ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರೋಂಥ ಮ್ಯಾನಿಫೆಸ್ಟೇಷನ್ಸ್ನ ನೀವು ಸಹ ಮಾಡಿದ್ದೀರಾ ಅಂತ ಹೇಳಿ ನಿಮಗೂ ಖುಷಿ ಆಗುತ್ತೆ ಅಲ್ವಾ. 369, 555, 777, 888 ಇದೆಲ್ಲ ಎಷ್ಟೋ ಪೋರ್ಟಲ್ಸ್ಗಳು ಓಪನ್ ಆಗಿರುತ್ತೆ. ಅದೇ ಥರ ಇಲ್ಲಿ ಇವತ್ತು ನಾನು ತಗೊಂಡು ಬಂದಿರೋದು 222 ಟೆಕ್ನಿಕ್ ಅನ್ನ ತಗೊಂಡು ಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಹಾಗೆ ಯಾರು ಬೇಕಾದ್ರೂ ಮಾಡೋದಾಗಿದೆ. ಸಮಯನೂ ಬಹಳ ಹಿಂಗನ್ನದ್ರೊಳಗೆ ಸಮಯನೂ ಮುಗಿದೋಗುತ್ತೆ. ಸೊ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ ನನ್ನ ವಿಡಿಯೋ ಸಿಕ್ಕ ತಕ್ಷಣ ನೀವು ಏನ್ ಮಾಡ್ಬೇಕು, ವಿಡಿಯೋನ ಕರೆಕ್ಟ್ ಆಗಿ ಒಮ್ಮೆ ನೋಡ್ಕೊಳ್ಳಿ. ನಂತರ ನಿಮ್ಮ ಟೈಮನ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡು ಅದು ಅರ್ಲಿ ಮಾರ್ನಿಂಗ್ ಇರಬಹುದು ಅಥವಾ ನೈಟು ನೀವು ಮಲಗೋಕ್ಕಿಂತ ಮುಂಚೆ ಇರಬಹುದು. ಎರಡು ತುಂಬಾ ಒಳ್ಳೆಯ ಸಮಯ ಇರುತ್ತೆ. ಸೊ ಈಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಗ್ರೀನ್ ಕಲರ್ ಪೆನ್ ಆದ್ರೂ ಯೂಸ್ ಮಾಡಿ, ರೆಡ್ ಕಲರ್ ಪೆನ್ ಆದ್ರೂ ಯೂಸ್ ಮಾಡಿ, ತೊಂದರೆ ಇಲ್ಲ. ಓಕೆ, ಸೊ ನಿಮ್ಮ ಒಂದು ಜರ್ನಲ್ ಅಲ್ಲಿ ಅಥವಾ ಡೈರಿಯಲ್ಲಿ ಅಥವಾ ಬುಕ್ ಅಲ್ಲಿ ಸೊ ಏನ್ ಮಾಡ್ಬೇಕು, ಮೊದಲು ನಿಮಗೆ ಯಾವುದು ನೆಸೆಸಿಟಿ ಇದೆ, ಏನು ನಿಮಗೆ ಅರ್ಜೆಂಟ್ ಬೇಕಾಗಿದೆ, ಯಾವುದು ನನಗಿದು ತಕ್ಷಣಕ್ಕೆ ಇದು ನನಗೆ ಬೇಕಪ್ಪ ಅಂತ ನಿಮಗೆ ಅನ್ಸುತ್ತೆ ಅಲ್ವಾ, ಯಾವುದು ಬೇಕಾಗಿದೆ ಅದನ್ನ ನೀವು ಮೈಂಡ್ ಅಲ್ಲಿ ತಂದ್ಕೊಳ್ಳಿ. ಯಾಕೆ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ತೀರಿ, 2 ವಿಶ್ ಮಾಡ್ಕೋಬಹುದಾ, 3 ವಿಶ್ ಮಾಡ್ಕೋಬಹುದಾ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ತುಂಬಾ ಸಿಂಪಲ್ ಆಗಿದೆ. ನೀವು ಬೇಕಿದ್ರೆ ಬುಕ್ ಅಲ್ಲಿ ಮತ್ತೊಮ್ಮೆ ಅಂತ 222 ಟೆಕ್ನಿಕ್ಸ್ ನ 3-4 ವಿಶಸ್ಗೆ ನೀವು ಮಾಡ್ಕೊಂಡು ವೇಟ್ ಮಾಡಿ ನೋಡ್ಬಹುದು. ಅದ್ರ ತಕ್ಷಣಕ್ಕೆ ಈಗ ಯಾವುದು ತುಂಬಾ ನೆಸೆಸಿಟಿ ಇದೆ ಅದನ್ನ ನೀವು ಮೈಂಡ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಒಂದು ಕಂಫರ್ಟಬಲ್ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅಂದ್ರೆ ಇವಾಗ ಮಾರ್ನಿಂಗ್ ಬರೀತೀರಿ ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲಿ ಯಾರು ಓಡಾಡದೆ ಇರೋ ಜಾಗದಲ್ಲಿ ಕೂತ್ಕೊಂಡು, ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು, ಮೈಂಡ್ ಅನ್ನ ಕಾಮ್ ಆಗಿ ಕೂಲ್ ಆಗಿ ಇಟ್ಕೊಂಡು, ಇಲ್ಲ ಇದು ನನಗೆ ಬೇಕಾಗಿದೆ, ಇದು ನನಗೆ ಖಂಡಿತ ಯೂನಿವರ್ಸ್ ಕಡೆಯಿಂದ ಇದು ನನಗೆ ಸಿಕ್ಕಿದೆ, ಭಗವಂತನ ಕಡೆಯಿಂದ ಆಶೀರ್ವಾದದ ಮುಖಾಂತರ ಇದು ನನಗೆ ಸಿಕ್ಕಿದೆ ಅಂತ ಹೇಳಿ ಮೈಂಡ್ ಅಲ್ಲಿ ನೀವು ಅದನ್ನ ಇಟ್ಕೊಂಡು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಏನ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ಜಾಬ್ ಬಗ್ಗೆ ನಾನು ತಗೊಂಡಿದ್ದೀನಿ. ಏನು ಇಲ್ಲ, ತುಂಬಾ ಸಿಂಪಲ್ ಆಗಿ ಏನಂತ ಹೇಳಿದ್ರೆ, ಥ್ಯಾಂಕ್ ಯು ಐ ಗಾಟ್ ಎ ಜಾಬ್, ಥ್ಯಾಂಕ್ ಯು ಐ ಗಾಟ್ ಎ ಜಾಬ್, ಇಷ್ಟೇ ನೋಡಿ. ಸೊ ಇಲ್ಲಿ ಒಂದು ಬುಕ್ ಇಟ್ಕೋತೀರಿ, ನೀವು ಮೈಂಡ್ ಅಲ್ಲಿ ನಿಮ್ದು ಏನಿದೆ ಆ ವಿಷಯನ ಇಟ್ಕೊಳ್ತೀರಿ. ಸೊ ನಂಬರ್ನ 1 ಅಂತ ಹಾಕ್ತೀರಿ, ಥ್ಯಾಂಕ್ ಯು ಐ ಗಾಟ್ ಎ ಜಾಬ್, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರೂ ತಗೊಳ್ಳಿ, ಅಥವಾ ಬರೀ ಥ್ಯಾಂಕ್ ಯು ಐ ಗಾಟ್ ಎ ಜಾಬ್ ಅಂತ ಬರೆದ್ರು ಸಾಕು, ಸಿಂಪಲ್ ಆಗಿ ಬರಿತಾ ಹೋಗಿ. ಸೊ ಎರಡನೇದು ಥ್ಯಾಂಕ್ ಯು ಐ ಗಾಟ್ ಎ ಜಾಬ್, ಥ್ಯಾಂಕ್ ಯು ಐ ಗಾಟ್ ಎ ಜಾಬ್, ಥ್ಯಾಂಕ್ ಯು ಐ ಗಾಟ್ ಎ ಜಾಬ್ 22 ಟೈಮ್ಸ್ ಅನ್ನ ಬರೀರಿ. ಇವತ್ತಾಯ್ತಲ್ವಾ, ಬೆಳಿಗ್ಗೆ ಆದ್ರೂ ಬರಿಬೋದು, ರಾತ್ರಿ ಆದ್ರೂ ಬರಿಬೋದು. ಆದ್ರೆ ಕೇವಲ 2 ದಿನ ನೀವು ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಮಾಡಿದ್ರೆ ನಾಳೆನೂ ಮಾರ್ನಿಂಗ್ ಮಾಡಿ, ನೈಟ್ ಮಾಡಿದ್ರೆ ನಾಳೆನೂ ನೈಟ್ ಮಾಡಿ. ಸೊ ಇದನ್ನ ಮಾತ್ರ ನೀವು ಟೈಮ್ನ ಚೇಂಜ್ ಮಾಡ್ಕೋಬೇಡಿ, ಯಾಕಂದ್ರೆ 2 ದಿನ ನಾವು ಮಾಡ್ಬೇಕಾಗಿರೋಂಥದ್ದು. ಸೊ ಅಷ್ಟೇ, ಐ ಗಾಟ್ ಎ ಜಾಬ್ ಅಂತ ಹೇಳಿ ನೀವು ಬರಿಬೇಕಾದ್ರೆ ಏನನ್ನ ನೀವು ಬರಿತೀರಿ ಅಲ್ವಾ, ತುಂಬಾ ಬೇಗ ಅದು ವರ್ಕ್ ಆಗುತ್ತೆ. ಅದನ್ನ ಬರಿತಾ ವಿಜುವಲೈಸ್ ಮಾಡಿ, ನಿಮ್ಮ ಡ್ರೀಮ್ ಜಾಬ್ ಯಾವ್ದಿದೆ, ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಕಂಪ್ಯೂಟರ್ ಫೀಲ್ಡಿಗೆ ಹೋಗ್ಬೇಕಾ, ಬ್ಯಾಂಕ್ ಸೆಕ್ಟರ್ಗೆ ಹೋಗ್ಬೇಕಾ, ರೈಲ್ವೇಸಿಗೆ ಹೋಗ್ಬೇಕಾ, ಪೋಸ್ಟ್ ಆಫೀಸಿಗೆ ಹೋಗ್ಬೇಕಾ, ಯಾವ್ದಾದ್ರು ಗವರ್ನಮೆಂಟ್ ಎಂಪ್ಲಾಯ್ ಆಗ್ತಾ ಇದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟಾ, ಆರ್ಮಿನಾ, ಏರ್ವೇಸ್, ಎಲ್ಲಿಗೋ KSRTCನ, ನಮಗೆ ಗೊತ್ತಿಲ್ಲ. ನಿಮ್ಮ ಡ್ರೀಮ್ ಎಲ್ಲಿದೆ ಅದನ್ನ ನೀವು ವಿಜುವಲೈಸ್ ಮಾಡ್ತಾ ನೀವು ಇದನ್ನ ಬರೀರಿ. ನಾನು ಇದನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಬೈ ಚಾನ್ಸ್ ನನಗೆ ಇದೇ ಫೀಲ್ಡಲ್ಲೇ ನನಗೆ ಬೇಕು, ನನಗೆ ಆರ್ಮಿಯಲ್ಲೇನೆ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ಅದನ್ನ ಮೆನ್ಷನ್ ಕೂಡ ಮಾಡಿ ಬರಿಬಹುದು. ಅಂದ್ರೆ ಥ್ಯಾಂಕ್ ಯು, ಐ ಗಾಟ್ ಎ ಜಾಬ್ ಇನ್ ಆರ್ಮಿ, ಥ್ಯಾಂಕ್ ಯು, ಐ ಗಾಟ್ ಎ ಜಾಬ್ ಇನ್ ಏರ್ವೇಸ್. ಇದೆಲ್ಲನೂ ನೀವು ರೈಲ್ವೇಸ್, ಪೋಸ್ಟ್ ಆಫೀಸ್, ಬ್ಯಾಂಕ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮೆನ್ಷನ್ ಕೂಡ ಮಾಡಿ ನೀವು ಬರಿಬಹುದು. ಸೊ ಇಷ್ಟೆಲ್ಲ ನೀವು ಮಾಡಿ 2 days ಬ್ರೇಕ್ ಮಾಡ್ದೇನೆ 22 times ಬರೆದು ನೀವು ವಿಜುವಲೈಸ್ ಮಾಡಿ ಬಿಟ್ಬಿಡಿ. ಇದ್ರ ಬಗ್ಗೆ ನೀವು ಯಾವತ್ತು ಡೌಟ್ ಅನ್ನ ಪಡಬೇಡಿ. ಯಾಕೆ ಅಂದ್ರೆ ನೀವೆಷ್ಟು ಡೌಟ್ ಪಡ್ತೀರೋ, ಎಷ್ಟು ಕನ್ಫ್ಯೂಸ್ಡ್ ಆಗಿ ಬರಿತೀರೋ, ಅಥವಾ ನೀವು ಬರಿಬೇಕಾದ್ರೆ ನಿಮ್ಮ ಎನರ್ಜಿ ಏನೋ ವಿಡಿಯೋ ನೋಡ್ಬಿಟ್ಟಿದೀನಿ, ಅವ್ರು ಹೇಳ್ದಂಗೆಲ್ಲ ಆಗ್ಬಿಡುತ್ತಾ, ಸಿಕ್ಬಿಡುತ್ತಾ, ದಕ್ಬಿಡುತ್ತಾ ಅಂತ ನೆಗೆಟಿವ್ ಥಾಟ್ಸ್ಗಳನ್ನ ಕೊಟ್ಟು ನೋಡೋಣ ಮಾಡೋಣ ಅನ್ಕೊಂಡೆಲ್ಲ ಬರೆಯಕ್ ಹೋದ್ರೆ ನಿಮಗ್ ನೀವೇ ಮೋಸ ಮಾಡ್ಕೊಂಡಂಗೆ, ನಿಮಗ್ ನೀವೇ ಬರ್ಬೇಕಾಗಿರೋ ಅದೃಷ್ಟನ ಡೋರನ್ನ ಕ್ಲೋಸ್ ಮಾಡ್ಕೊಂಡಂಗಾಗತ್ತೆ. ಸೊ ಯಾರ್ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರೋ ಒಳ್ಳೆ ಮನಸ್ಸಿಟ್ಟು ನೀವು ಮನಸ್ಸನ್ನ ಹತೋಟಿಗೆ ತಗೊಂಡು ಶಾಂತವಾಗಿ ಇದು ನಮಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟೇನೆ ನೀವು ಮಾಡಿ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ನೋಡಿ. ಮೊದಲೇ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟಿದೀವಿ. ಇದನ್ನ ನೀವು ಮಾಡಿ 2 days ಮಾಡಿ, ಹಾಗೆ ಬಿಟ್ಬಿಡಿ. 2 days 22 times ಅಷ್ಟೇ. ಅದಕ್ಕೆ 222 ಟೆಕ್ನಿಕ್ ಅಂತ ಹೇಳ್ತೀವಿ. ಇದನ್ನ ಹೇಳಿ ಬಿಟ್ಬಿಡಿ. ಆಮೇಲೆ ಮತ್ತೆ ನೀವು 2 ದಿನ ಆದ್ಮೇಲೆ 3ನೇ ದಿನದಿಂದ ಹೊಸ ವಿಷ್ಣು ಬರಿಬಹುದು. 4 ದಿನ ಆದ್ಮೇಲೆ 5ನೇ ದಿನದಿಂದ ಮತ್ತೆ ಹೊಸ ವಿಷ್ಣ ಬರಿಬಹುದು. ನಿಮಗೆ ಎಷ್ಟು ವಿಷಸ್ ಬೇಕೋ ಬರಿತಾ ಹೋಗಿ. ಆ ಒಂದು ಬುಕ್ ಅಲ್ಲಿ ಅಥವಾ ಜರ್ನಲ್ ಅಲ್ಲಿ ಅಥವಾ ಡೈರಿನಲ್ಲಿ ಎಷ್ಟು ವಿಷಸ್ ಫುಲ್ಫಿಲ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಜಾಬ್ ಆಗಿ ತಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್, ಏನೋ ಒಂದು ನಿಮ್ಗೆ ಯಾರೋ ಒಂದು ಸಂಬಂಧಗಳಲ್ಲಿ ಏನೋ ಒಂದು ಬಿರುಕು ಬಿಟ್ಟಿದೆ, ಅವರು ನಿಮಗೆ ಕಾಲ್ ಮಾಡ್ತಾ ಇಲ್ಲ, ಅವರು ನಿಮಗೆ ಮಾತಾಡಿಸ್ತಾ ಇಲ್ಲ, ನಿಮ್ಮ ಹತ್ರ ಏನೋ ಹಣ ಇಸ್ಕೊಂಡವ್ರು ಹಾಗೆ ಹೊರಟೋಗ್ಬಿಟ್ಟಿದ್ದಾರೆ, ಅಥವಾ ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾ ಇಲ್ಲ, ನಂಬರ್ ಬ್ಲಾಕ್ ಮಾಡಿದ್ದಾರೆ, ಈ ತರ ಎಲ್ಲ ಯಾರಿಗಾದ್ರೂ ಇರುತ್ತೆ ಅಲ್ವಾ. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎನಿ ರಿಲೇಶನ್ಶಿಪ್, ನೈಬರ್ಸು, ಕೊಲೀಗ್ಸು, ರಿಲೇಟಿವ್ಸು, ಫ್ರೆಂಡ್ಸ್ಗಳಲ್ಲೋ ಎಲ್ಲ ಯಾರ್ಯಾರೋ ನಿಮಗೆ ಈ ತರ ಮಾಡಿದ್ದಾರೆ ಅಂತಂದಾಗ ಅದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಅವರು ಚೆನ್ನಾಗಿರುವಂತ ಸಿಚುಯೇಷನ್ಸ್ಗಳನ್ನ, ಸಂದರ್ಭಗಳನ್ನ ಮನಸ್ಸಲ್ಲಿ ತಗೊಂಡು ಜಸ್ಟ್ ಹೇಳಿ ನೋಡಿ ಥ್ಯಾಂಕ್ ಯು ಅಂದು. ಇಲ್ಲಿ ನಾನು ನನ್ನ ನೇಮನ್ನೇ ತಗೊಂತೀನಿ. ವೇದಿಕಾಸ್ ಮೆಸೇಜ್ ಹ್ಯಾಸ್ ಕಮ್ ಅಂತ ಹೇಳ್ತೀನಿ ನಾನು ಸಿಂಪಲ್ ಆಗಿ. ಥ್ಯಾಂಕ್ ಯು ವೇದಿಕಾಸ್ ಮೆಸೇಜ್ ಹ್ಯಾಸ್ ಕಮ್ ಅಷ್ಟೇ. ಇದನ್ನ 22 times ಬರೀತೀನಿ. ಮಾರ್ನಿಂಗ್ ಸ್ಟಾರ್ಟ್ ಆದ್ರೆ ಮಾರ್ನಿಂಗ್ ಮಾಡಿ ಮುಗಿಸ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿ ಮುಗಿಸ್ಬೇಕು. ಇವತ್ತು ಮಾರ್ನಿಂಗ್ ನಾಳೆ ನೈಟ್ ಅಂತಂದ್ರೆ ಈ ತರ ಮಾಡಕ್ ಹೋಗ್ಬೇಡಿ, ಆಯ್ತಾ. ಸೊ ನಿಮ್ಗೆ ಯಾವ ವ್ಯಕ್ತಿ ಕಡೆಯಿಂದ ಫೋನ್ ಬರ್ಬೇಕಾಗಿದೆ, ಮೆಸೇಜ್ ಬರ್ಬೇಕಾಗಿದೆ, ಸೊ ಕಾಲ್ ಬರ್ಬೇಕಾಗಿದೆ, ಅವ್ರ ಹೆಸರನ್ನ ಸ್ಪಷ್ಟವಾಗಿ ಹೇಳ್ಕೊಂಡು ಮೈಂಡ್ ಅಲ್ಲಿ ಅವರ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಯೂನಿವರ್ಸ್ ನಿಮ್ಮನ್ನ ಆ ಮಟ್ಟಕ್ಕೆ ಇಡ್ತಾ ಹೋಗುತ್ತೆ. ಡೆಫಿನೆಟ್ಲಿ 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 ನೀವು ಇದನ್ನ ಡೌಟೇ ಮಾಡಬೇಡಿ. ಹಾಗೆ ಇನ್ನೊಂದೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಎನಿಥಿಂಗ್ ನಾನು ಇಲ್ಲಿ ಜಾಬ್ ಅಂತ ತಗೊಂಡೆ, ಮತ್ತೆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂತ ತಗೊಂಡೆ. ಯಾವುದೋ ಒಂದು ಸೈಟ್ ತಗೊಳ್ಬೇಕು, ಹಾಗೆ ಮನೆ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಜ್ಯುವೆಲ್ಸ್ ತಗೊಳ್ಬೇಕು, ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನ ತಗೊಳ್ಬೇಕು, ಮದುವೆ ಹಾಕುವಂಥದ್ದು ಇರುತ್ತೆ, ಅಥವಾ ಮಕ್ಕಳು ಹಾಕುವಂಥದ್ದು ಇರುತ್ತೆ, ಪ್ರಮೋಷನ್ ಬರಬೇಕು, ಸ್ಯಾಲರಿ ಹೈಕ್ ಆಗಬೇಕು. ಈ ಥರದ್ದೆಲ್ಲ ಮನುಷ್ಯನ ಒಂದು ಜೀವನಕ್ಕೆ, ಬದುಕಿಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ಗಳು ಎಜುಕೇಷನು, ಕರಿಯರು ಇದು ಕೂಡ ತುಂಬಾ ಏನು ಗೋಲ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ತಗೊಂಡಿರ್ತಾರೋ, IAS, IPS, IFS, ಆಮೇಲೆ ಇದು ಯಾವುದೋ CA, ಈ ಥರದ್ದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಯಾರ್ಯಾರೆಲ್ಲ ತಗೊಂಡಿರ್ತಾರೋ ಪ್ರತಿಯೊಬ್ರು ಈ ಒಂದು ಸ್ಮಾಲ್ ಟೆಕ್ನಿಕ್ ನ ಯೂಸ್ ಮಾಡಿ ನೋಡಿ. ಈ ಒಂದು ಹೈ ಫ್ರೀಕ್ವೆನ್ಸಿ ಇರೋ ಈ ಒಂದು 222 ಟೆಕ್ನಿಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ನೋಡಿ. ಇಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ದಟ್. ಇದು ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ದಟ್ ಅಂತ ಹೇಳಿ ಮುಂದಕ್ಕೆ ಮೆನ್ಷನ್ ಮಾಡಿ, ಅಥವಾ ನೀವು ಅಲ್ಲಿ ದಟ್ ಅನ್ನ ಸ್ಟ್ರೈಕ್ ಔಟ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಅಂತ ಹೇಳಿ, ಮೈ ಡ್ರೀಮ್ ಕಾರ್, ಮೈ ಡ್ರೀಮ್ ಹೌಸ್, ಮೈ ಮ್ಯಾರೇಜ್, ಏನೇನಿದೆ ಪ್ರಮೋಷನ್, ಸ್ಯಾಲರಿ, ಅದನ್ನು ಮುಂದಕ್ಕೆ ನೀವು ಹಾಕೊಳ್ಳಿ. ಈ ತರ ನೀವು ಒಂದು ದಿನಕ್ಕೆ 22 ಸಾರಿ ಬರೀತಾ, ಬೆಳಿಗ್ಗೆ 1 ಸಾರಿ ಬರೆದ್ರೆ ಮುಗೀತು, ಮತ್ತೆ ನಾಳೆ ಬೆಳಿಗ್ಗೆ 1 ಸಾರಿ ಬರೆದ್ರೆ ಮುಗೀತು.
ಕೇವಲ 2 ದಿನ ಮಾತ್ರ ನೀವು ಬರೀರಿ, 22 ಸಾರಿ ಬರೀರಿ. ತುಂಬಾ ಬೇಗ ಇದಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಇದನ್ನ ಬರಿಬೇಕಾದ್ರೆ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಎಲ್ಲೂ ನೆಗೆಟಿವ್ ಥಾಟ್ಸ್ ಅನ್ನ ಕೊಡಕ್ ಹೋಗ್ಬೇಡಿ. ಇದನ್ನೊಂದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡಿ, ಮ್ಯಾನೇಜ್ ಮಾಡ್ತಾ ನೋಡಿ. ಯಾರಿಗೆಲ್ಲ 222 ಟೆಕ್ನಿಕ್ ನಮಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾವು ಈ ಟೆಕ್ನಿಕ್ನ ಹೇಳ್ಕೊಟ್ಟಾಗ 2 ಡೇಸಲ್ಲೇ ರಿಸಲ್ಟ್ ಕೊಟ್ಟಿದ್ದಾರೆ. ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳೋ ಅಂಥದ್ದು ಏನು ಅಂತ ಹೇಳಿದ್ರೆ, ಒಬ್ರು ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ, ನಾಳೆ ಇಂಟರ್ವ್ಯೂ ಅಂತ ಕೇಳಿದ್ದಾರೆ. ನಾವು ಇವತ್ತು ಈ ಟೆಕ್ನಿಕ್ನ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದೀವಿ. ರಾತ್ರಿ ಅವರು ಈ ಟೆಕ್ನಿಕ್ನ ಮಾಡಿದ್ದಾರೆ. ಟೆಕ್ನಿಕ್ನ ಮಾಡಿ ಮಲಗಬೇಕಾದ್ರೆ ವಿಜುವಲೈಸ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದು ಅವರು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಐ ಗಾಟ್ ಎ ಜಾಬ್ ಅನ್ಕೊಂಡು ಹೋಗಿದ್ದಾರೆ. ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿದ್ದಾರೆ. ಅಲ್ಲಿ ಇಂಟರ್ವ್ಯೂ ಆಗಿದೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಒಂದ್ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು, ಶಾರ್ಟ್ ಲಿಸ್ಟ್ ಆಗ್ತಾ ಇದೆ. ಶಾರ್ಟ್ ಲಿಸ್ಟ್ ಅಲ್ಲಿ ಅವ್ರ ನೇಮ್ ಬಂದಿದೆ. ಮತ್ತೆ ಅವ್ರು ಏನ್ ಮಾಡಿದ್ರು, ಐ ಗಾಟ್ ಎ ಜಾಬ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳಿದ್ರು, ಐ ರಿಸೀವ್ಡ್ ಮೈ ಆಫರ್ ಲೆಟರ್, ಐ ರಿಸೀವ್ಡ್ ಮೈ ಜಾಬ್ ಆಫರ್ ಲೆಟರ್ ಅಂತ ಹೇಳಿ ವಿಶ್ ಮಾಡ್ಕೊಂಡಿದ್ದಾರೆ. ಮತ್ತೆ ಒಂದು 2 ನಿಮಿಷದಲ್ಲೇನೆ ಅವರಿಗೆ ಹೊರಗಡೆಯಿಂದ ಬಂದು ನಿಮ್ಗೆ ನೆಕ್ಸ್ಟ್ ರೌಂಡ್ಗೆ ಇಂಟರ್ವ್ಯೂ ಇದೆ, ಶಾರ್ಟ್ ಲಿಸ್ಟ್ ಆಗಿದೆ, ನೀವು ಸೆಲೆಕ್ಟ್ ಆಗಿದ್ದೀರಿ, ಆಫರ್ ಲೆಟರ್ ಸಿಗುತ್ತೆ, ವೇಟ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇದು 222 ಟೆಕ್ನಿಕ್ ಅನ್ನ 2 ದಿನ 22 ಸಾರಿ 2 ನಿಮಿಷದಲ್ಲೇ ನಿಮಗೆ ಉತ್ತರ ಬರ್ಬೋದು, 2 ದಿನದಲ್ಲೇ ಉತ್ತರ ಬರೋದು, 2 ವಾರದಲ್ಲೇ ಉತ್ತರ ಬರ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ 2 ತಿಂಗಳೊಳಗೆ ನಿಮಗೆ ಉತ್ತರ ಬರ್ಬೋದು. ನಾನು ಇಲ್ಲಿ ಮತ್ತೆ 2 ವರ್ಷ ಅಂತ ನಾನು ಹೇಳೋದೇ ಇಲ್ಲ. ಖಂಡಿತ ಇದನ್ನ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಬರೋದಂತೂ ಪಕ್ಕ. ನಾ ಕೊಟ್ಟಂತಹ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೈಪ್ ಕೊಡೋದನ್ನ ಮರಿಬೇಡಿ. ಹಾಗೆ ತುಂಬಾ ಜನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಇದನ್ನ ಶೇರ್ ಮಾಡಿ. ಯಾರಿಗೆಲ್ಲ ಜಸ್ಟ್ 2 ಡೇಸ್ ಅಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಮಿರಾಕಲ್ಸ್ ನಡೆಯುತ್ತೆ. 2 ನಿಮಿಷದಲ್ಲೇ ನಿಮಗೆ ಒಂದು ಅದೃಷ್ಟ ನಾಕ್ ಮಾಡುವಂತದ್ದು ಬರಬಹುದು. ನೋಡಿ, ಮದುವೆಗೆ ಯಾವುದೋ ಒಂದು ಕಡೆಯಿಂದ ಒಂದು ನೋಡಿ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗ ಚೆನ್ನಾಗಿದ್ದಾನೆ ಅಂತ ಮನೆಗೆ ಜಾತಕ ಬರ್ಬೋದು. ಅದೇ ಹುಡುಗನೇ ಅದೇ ಹುಡುಗಿನೇ ಸೆಟ್ ಆಗ್ಬೋದು. 2 ನಿಮಿಷದಲ್ಲಿ ಅಡಗಿದೆ ರಹಸ್ಯ ಅಂತ ತಿಳ್ಕೊಂಬಿಡಿ. ಯೂನಿವರ್ಸು ಯಾವಾಗ ನಿಮಗೆ ಫುಲ್ ಬ್ಲೆಸ್ಸಿಂಗ್ಸ್ ನ ಕೊಡ್ತಾ ಹೋಗುತ್ತೋ ಗೊತ್ತಿಲ್ಲ. ನಾವು ಯಾವಾಗ್ಲೂ ರಿಸೀವಿಂಗ್ ಅಲ್ಲೇ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಬರ್ತಾ ಇದ್ದೀನಿ. ನಮಸ್ಕಾರ.